ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ನಾನು ಚಟ್ನಿ ಮಾಡೋದು ತೋರಿಸ್ತಾ ಇರೋದು. ಇದು ಹುರ್ಗಡ್ಲೆ ಚಟ್ನಿ. ಇದು ಹೋಟೆಲಲ್ಲಿ ರೋಡ್ ಸೈಡಲ್ಲೆಲ್ಲ ಕೊಡ್ತಾರಲ್ಲ, ಕ್ವಿಕ್ಕಾಗಿ ಮಾಡ್ಬೋದು. ಜಸ್ಟ್ 1 ಮಿನಿಟ್ಸಲ್ಲೆಲ್ಲ ಚಟ್ನಿ ಮಾಡ್ಕೊಬೋದು. ಇದು ಇಡ್ಲಿ ಜೊತೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ನಾನು ಒಂದು 5ರಿಂದ 6 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ತೊಟ್ಟು ಮುರಿದ್ಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಇಲ್ಲಾಂದರೆ ಸಿಡಿಯುತ್ತೆ. ಇದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಇಷ್ಟು ಫ್ರೈ ಆಗಿದ್ದರೆ ಸಾಕು. ಈಗ ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ, ಒಂದು 3/4 ಕಪ್ಪಷ್ಟು. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಇದು ಹುರ್ಗಡ್ಲೆ ಏನಾದ್ರು ಮೆತ್ತಗಾಗಿದ್ರೆ ಒಂದು ಸ್ವಲ್ಪ ಬಾಣಲೆಯಲ್ಲಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಚಳಿಗಾಲದಲ್ಲೆಲ್ಲ ಹುರ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ಬಟ್ಲಲ್ಲಿ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ, ಕಾಯಿ ಚೂರು. ನೀವು ಕಾಯಿ ತುರಿ ಹಾರು ಹಾಕ್ಕೊಬೋದು, ಕಾಯಿ ಚೂರು ಹಾರು ಹಾಕ್ಕೊಬೋದು. ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದು ಆಮೇಲೆ ಹಾಕ್ತೀನಿ, ಅದೇನು ಅಂತ ತೋರಿಸ್ತೀನಿ. ಇದು ಫಸ್ಟು ರುಬ್ಕೊಂಬರೋಣ. ಫ್ರೆಂಡ್ಸ್, ರುಬ್ಕೊಂಬಂದಿದ್ದೀನಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ 1 ಹಿಡಿ ಹಾಕ್ತಾಯಿದ್ದೀನಿ. ಜಸ್ಟು ಒಂದು ಆಫ್ ಮಾಡಿಕೊಂಡು ಈ ಥರ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ರುಬ್ಕೊಂಬರಬೇಕು. ಅದೇ ಮಿಕ್ಸಿ ಜಾರ್ಗೆ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಒಂದು ಸ್ವಲ್ಪ ನೀರು ಚಟ್ನಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಫೈನಲಿ ಹುರ್ಗಡ್ಲೆ ಚಟ್ನಿ ರೆಡಿ ಆಯಿತು. ಇದು ಹೋಟೆಲ್ ಶೈಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಇಡ್ಲಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲಿ ಮಾಡಿ ನೋಡಿ. ಫೈನಲಿ ಹುರ್ಗಡ್ಲೆ ಚಟ್ನಿ ರೆಡಿ ಆಯಿತು. ಇದು ಬೇಗ ಜಸ್ಟ್ 1 ಮಿನಿಟಲ್ಲೆಲ್ಲ ಚಟ್ನಿ ರೆಡಿ ಮಾಡ್ಕೊಬೋದು. ನನ್ನ ಚಾನಲ್ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.